ಮಳೆಯಪ್ಪಯ್ಯ ಸ್ವಾಮಿ ಅದ್ದೂರಿ ರಥೋತ್ಸವ. ಮಳೆಯ ಸೂಚನೆ ನೀಡುವ ವೈಶಿಷ್ಟ್ಯ ಪರಂಪರೆಯ ಮಠ. ಸೇರಿರುವ 16,000 ಭಕ್ತ ಸಾಗರ ಮಧ್ಯೆ ವಿಜೃಂಭಣೆಯಿಂದ ರಥ ಸಾಗಿತು. ಶ್ರೀಮಠದ ಮಹಾಪುರುಷರೆನಿಸಿಕೊಂಡ ಶ್ರೀ ಮಳೆಯ ರಾಜೇಂದ್ರ ಸ್ವಾಮಿಗಳ ನೆಲೆನಿಂತ ಪುಣ್ಯತಾನ ಶ್ರೀಗಳು ತಿಂತನಿ ಭುವನೇಶ್ವರ ಶಿಷ್ಯರಾದ ಗಗನಾಪುರದ ಗಂಗಪ್ಪಯ್ಯನವರ ಶಿಷ್ಯ ಪರಂಪರೆಗೆ ಸೇರಿದವರಾಗಿದ್ದಾರೆಂದು ಇವರು 14-15ನೇ ಶತಮಾನದಲ್ಲಿ ಲೀಲೆ ತೋರಿದ ಪವಾಡ ಪುರುಷರು ಎಂದು ಹೇಳಲಾಗಿದೆ. ಶ್ರೀ ಮಳೆಯಪ್ಪಯ್ಯ ಸ್ವಾಮಿಗಳು ಬಾಗೇವಾಡಿ ತಾಲೂಕಿನ ಉಕ್ಲಿ ಗ್ರಾಮದ ದೈವಿ ಭಕ್ತರಾದ ಗುರುನಾಥಪ್ಪ ತಾಯಿ ತುಳಜಾಬಾಯಿಯ ದಂಪತಿಗಳ ಸುಪುತ್ರನಾಗಿ ಜನಿಸಿದರು. ಗುರುಗಳಾದ ಗಗನಾಪುರದ ಗಂಗಪ್ಪಯ್ಯನವರ ಮಾರ್ಗದರ್ಶನದಂತೆ ಬೆಳೆದು ಶ್ರೀಗಳು ಅವರ ಅಪ್ಪಣೆಯಂತೆ ದೇಶ ಸಂಚಾರ ಮಾಡುತ್ತಾ ಸುಕ್ಷೇತ್ರ ಮುರುನಾಳ ಗದ್ದನಕೇರಿಗೆ ಬಂದು ಇಲ್ಲಿ ತಪೋವನವನ್ನು ನಿರ್ಮಿಸಿ ತಮ್ಮ ಅನೇಕ ಪವಾಡಗಳಿಂದ ಬರಗಾಲದ ಬವಣೆಯಲ್ಲಿ ಮಳೆ ತರಿಸಿ ನೆಲ ತನಿಸಿ ಭಕ್ತರ ಬಾಳಿಗೆ ಬೆಳಕಾಗಿ ನಿಂತರು. ಶ್ರೀಗಳು ಮಹಾಪುರುಷರಾಗಿದ್ದು ಲೌಕಿಕದೊಳಗಿದ್ದು ಅಲೌಕಿಕ ವ್ಯಕ್ತಿ ಉಳ್ಳವರಾಗಿದ್ದು ಮುರುನಾಳ ಗ್ರಾಮದ ಭಕ್ತರ ಮನಸೂರೆಗೊಂಡು ಇಲ್ಲಿಯೇ ನೆಲೆ ನಿಂತಿರುವುದು ನಿಖರವಾಗಿ ತಿಳಿದು ಬರುತ್ತದೆ. ಶ್ರೀಗಳು ಮಹಾಪುರುಷರೆಂದು ನಂಬಿ ಇಲ್ಲಿಯೇ ಇರಿಸಿಕೊಂಡ ಕೀರ್ತಿ ಮತ್ತು ಪುಣ್ಯ ಮುರುನಾಳ ಗ್ರಾಮದ ಗೌಡ್ಕಿ ಮಂತಣದ ಚಾಯಪ್ಪ ಗೌಡರಿಗೆ ಸಲ್ಲುತ್ತದೆ. ಶ್ರೀಗಳು ಇಲ್ಲಿಯೇ ತಮ್ಮ ಮೂಲ ಸ್ಥಾನವನ್ನಾಗಿಸಿ ಹಳ್ಳಿಗೆ ತೆರಳಿ ಅಲ್ಲಿದ್ದ ಭಕ್ತರ ಕಷ್ಟಗಳನ್ನು ತಮ್ಮ ಅಗಾಧ ತಪೋಶಕ್ತಿಯಿಂದ ದೂರ ಮಾಡಿ ಅನೇಕ ಲೀಲಾಪವಾಡಗಳ ಮೂಲಕ ಭಕ್ತರಿಗೆ ಜ್ಞಾನದ ಮಾರ್ಗದರ್ಶನ ಮಾಡುತ್ತಾ ಅಲ್ಲಿ ಭಕ್ತಾದಿಗಳ ನೀಡುವ ಭಿಕ್ಷೆಯಿಂದ ತಮ್ಮ ಹತ್ತಿರ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡುತ್ತಿರುವುದು. ಕಾಲಾಂತರ ಶ್ರೀಗಳು ಮಾತೆ ತಿಪ್ಪಮ್ಮನವರೊಂದಿಗೆ ವಿವಾಹವಾಗಿ ವರ್ಣಾಶ್ರಮವನ್ನು ಸ್ವೀಕರಿಸಿ ದಂಪತಿಗಳಿಬ್ಬರೂ ತಮ್ಮ ಪವಾಡಗಳ ಮೂಲಕ ಭಕ್ತರ ಸೇವೆಯಲ್ಲಿ ತೊಡಗಿಸಿಕೊಂಡರು. ಮಾತೆ ತಿಪ್ಪಮ್ಮನವರು ದೈವ ಸಂಪನ್ನರಾಗಿದ್ದರು. ಅನೇಕ ಲೀಲೆಗಳ ಮುಖಾಂತರ ಹೆಸರುವಾಸಿಯಾಗಿದ್ದರು. ಅವರು ತಮ್ಮ ಆಸೆಯಂತೆ ಗವಿ ಪ್ರವೇಶ ಮಾಡಿ ಜೀವಂತ ಸಮಾಧಿಯಾದರು. ಸ್ವಾಮಿಗಳು ತಮ್ಮ ಪತ್ನಿಯ ಸ್ಮರಣಾರ್ಥ ತಿಪ್ಪಮ್ಮನವರ ಮೂರ್ತಿ ಇರುವ ಭವ್ಯ ರಥವನ್ನು ನಿರ್ಮಿಸಿ ಮಾತೆಯ ಆರಾಧನೆಯನ್ನು ಜಾತ್ರಾ ಮಹೋತ್ಸವವನ್ನು ಆಚರಿಸಲು ತಮ್ಮ ಸುಪುತ್ರರಾದ ಸ್ವಾಮಿಗಳಿಗೆ ಮತ್ತು ಭಕ್ತ ಜನರಿಗೆ ಆಜ್ಞೆ ಮಾಡಿ ಗದ್ದನಕೆರೆ ಬೆಟ್ಟದಲ್ಲಿ ಗವಿ ಪ್ರವೇಶ ಮಾಡಿದರು. ಅವತ್ತಿನಿಂದ ಪ್ರಾರಂಭವಾದ ಜಾತ್ರೆ ಅನೇಕ ವೈಶಿಷ್ಟ್ಯತೆಗಳ ಮೂಲಕ ನಾಡಿನಲ್ಲಿ ಹೆಸರುವಾಸಿಯಾಗಿದೆ. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಮಳೆಯಪ್ಪಯ್ಯನವರ ಸ್ವಾಮಿಯ ಮಠ ಸರ್ವಧರ್ಮ ಸಮನ್ವಯದ ಸಂಗಮವಾಗಿದೆ. ಸದ್ಯ ಮುಳುಗಡೆಯ ಹಿನ್ನೀರಿನಿಂದ ಈ ಮುರುನಾಳ ಗ್ರಾಮ ಬಾಧಿತವಾಗಿದ್ದರಿಂದ ಗ್ರಾಮವನ್ನು ಸೀಮಿಕೆರೆ ಹತ್ತಿರ ಹೊಸ ಗ್ರಾಮವನ್ನಾಗಿ ಸ್ಥಳಾಂತರಗೊಂಡಿದೆ. ಮುರುನಾಳ ಗ್ರಾಮ ಹಳೆ ಸಂಪ್ರದಾಯ ಪದ್ಧತಿಗಳು ನಶಿಸಿ ಹೋಗದಂತೆ ಇಂದಿಗೂ ಜೀವಂತವಾಗಿಸಿಕೊಂಡು ಆಚರಿಸುತ್ತಾ ಬಂದಿದೆ. ಶ್ರೀ ಮಳೆಯ ರಾಜೇಂದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಐತಿಹಾಸಿಕ ಪರಂಪರೆ ಹಿನ್ನೆಲೆಯಿಂದ ಕೂಡಿದ್ದು ಅನೇಕ ವೈಶಿಷ್ಟ್ಯತೆಯಿಂದ ಕೂಡಿ ಜಾತ್ರೆಯಲ್ಲಿ ಅನೇಕ ಕಾರ್ಯಕ್ರಮಗಳು
ಜರುಗುತ್ತವೆ. 9 ದಿನಗಳ ನಿರಂತರ ರಾತ್ರಿ 7 ಗಂಟೆಗೆ ಮಾತಾ ಭಗಿನಿಯರ ಆರತಿಯೊಂದಿಗೆ ಬಾಜಾ ಭಜಂತ್ರಿ ಡೊಳ್ಳು ಮೇಳ ಮತ್ತು ಮಳೆಯಪ್ಪಯ್ಯ ಸ್ವಾಮಿಯ ಪ್ರತಿಷ್ಠಾಪನೆಯ ಪಲ್ಲಕ್ಕಿ ಜೊತೆಗೆ ಸಣ್ಣ ರಥ ಉತ್ಸವ ಜರುಗುತ್ತದೆ. 9 ದಿನಗಳ ಈ ಉತ್ಸವದಲ್ಲಿ ಉಪವಾಸ ವ್ರತ ಕೈಗೊಂಡು ಮುತ್ತೈದೆ ಭಾಗ್ಯಕ್ಕಾಗಿ ಪ್ರತಿದಿನ ಸಾವಿರಾರು ಮಹಿಳೆಯರು ಆರತಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಫಾಲ್ಗುಣ ಶುದ್ಧ ಅಷ್ಟಮಿಯಂದು ಕಳಸಾರೋಹಣ ಹಾಗೂ ವಿಶೇಷ ಮಹಾಪ್ರಸಾದ ಸಕಲ ಭಕ್ತರೊಂದಿಗೆ ನಡೆಯುತ್ತದೆ. ನವಮಿಯಂದು ಸಾಯಂಕಾಲ ಶ್ರೀ ಮಳೆಯ ರಾಜೇಂದ್ರ ಸ್ವಾಮಿಯ ಭವ್ಯ ರಥೋತ್ಸವ ಜರುಗುತ್ತದೆ. ಅಲ್ಲದೆ ಶುದ್ಧ ದಶಮಿಯಂದು ಕಡುಬಿನ ಕಾಳಗ ಮುಂದಿನ ವರ್ಷದ ಮಳೆ ಬೆಳೆ ಸೂಚನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗುತ್ತದೆ. ಮಳೆ ಕುರಿತಂತೆ ಗ್ರಾಮೀಣ ವರ್ಗದಲ್ಲಿ ವಿಶಿಷ್ಟ ಆಚರಣೆಗಳಿವೆ. ಯಾವ ಮಳೆ ಬರುತ್ತದೆ, ಯಾವ ಬೆಳೆ ಬೆಳೆದರೆ ಒಳ್ಳೆಯದು ಎಂಬುದನ್ನು ಕಡುಬಿನ ಕಾಳಗ ಆಚರಣೆಯ ಮೂಲಕ ಮುಂಗಾರಿನ ಮುನ್ಸೂಚನೆಯನ್ನು ನೀಡಲಾಗುತ್ತದೆ.